Hello friends, welcome to Vijay Shekhar Vanijya Patashale. Friends, in the previous video, we discussed about allotment of shares and requirements of valid allotment. Allotment means distribution of shares or debentures to applicants in response to their applications. ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಆ ಅಪ್ಲಿಕೆಂಟ್ಸು ನಾವು ಪ್ರಾಸ್ಪೆಕ್ಟಸ್ನ ಕೊಟ್ಟ ಮೇಲೆ ಏನು ಅಪ್ಲಿಕೇಶನ್ ಹಾಕಿರ್ತಾರೆ ಆ ಅಪ್ಲಿಕೇಶನ್ಗೆ ರೆಸ್ಪಾನ್ಸ್ ಆಗಿ ನಾವು ಅವರಿಗೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ವ, ಅದನ್ನೇ ನಾವು ಅಲಾಟ್ಮೆಂಟ್ ಅಂತ ಕರಿತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂದರೆ ಏನು ಮತ್ತು ವ್ಯಾಲಿಡ್ ಅಲಾಟ್ಮೆಂಟು ಆಗಬೇಕಂದ್ರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. Continuation to that, in this video I will explain the allotment work and allotment procedure. Allotment work. Board of Directors, after receiving the application, after the completion of the date of the closure of issue, they will form allotment committee. This allotment committee have full responsibility of making valid allotment. They have to follow the requirements as per the Companies Act. This committee faces the three types of situations while doing allotment work. ಅಪ್ಲಿಕೇಶನ್ಸ್ನ ರಿಸೀವ್ ಮಾಡ್ಕೊಂಡಿರ್ತೀವಿ, ಯಾವಾಗ ಡೇಟ್ ಆಫ್ ಕ್ಲೋಜರ್ ಆಗುತ್ತೆ ಅದಾದಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಅಲಾಟ್ಮೆಂಟ್ ಕಮಿಟೀಸ್ನ ಫಾರ್ಮ್ ಮಾಡ್ತಾರೆ. ಈ ಅಲಾಟ್ಮೆಂಟ್ ಕಮಿಟಿಗೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವರೇ ಅಲಾಟ್ಮೆಂಟ್ ವರ್ಕನ್ನು ಮಾಡಬೇಕಾಗತ್ತೆ. ಆ ಅಲಾಟ್ಮೆಂಟ್ ಕಮಿಟಿ ಅಲಾಟ್ಮೆಂಟ್ ವರ್ಕ್ನ ಮಾಡಬೇಕಾದ್ರೆ ಅವರಿಗೆ 3 ಥರದ ಸಂದರ್ಭಗಳು ಎದುರಾಗುತ್ತೆ. ಸೊ ಯಾವುದು 3 ಥರದ ಸಂದರ್ಭಗಳು ಅಂದರೆ, ಫಸ್ಟ್ ಸಿಚುಯೇಷನ್ ಅಂಡರ್ ಸಬ್ಸ್ಕ್ರಿಪ್ಷನ್. When the company received actual applications less than minimum subscription, ಒಂದು ವೇಳೆ 1 ಲ್ಯಾಕಿಗೆ ಶೇರ್ಸನ್ನು ಇಶ್ಯೂ ಮಾಡಿದ್ದಾರೆ, ಅದರಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ 95% ಆಫ್ ದ ಇಶ್ಯೂಡ್ ಕ್ಯಾಪಿಟಲ್, ಅಂದರೆ 95,000ಗೆ ಮಿನಿಮಮ್ ಅಪ್ಲಿಕೇಶನ್ಸು ಬರಲೇಬೇಕು. ಇನ್ ಕೇಸ್ 95,000ಗಿಂತ ಅಂದರೆ 95%ಗಿಂತ ಕಡಿಮೆ ಅಪ್ಲಿಕೇಶನ್ಸು ರಿಸೀವ್ಡ್ ಆಗಿದೆ ಅಂತಂದರೆ ದಟ್ ಸಬ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಅಂಡರ್ ಸಬ್ಸ್ಕ್ರಿಪ್ಷನ್. ಇನ್ ದಿಸ್ ಸಿಚುಯೇಷನ್ ದ ಅಪ್ಲಿಕೇಶನ್ ಮನಿ ಶುಡ್ ಬಿ ರಿಟರ್ನ್ಡ್ ಟು ದ ಅಪ್ಲಿಕೆಂಟ್ಸ್ ವಿತಿನ್ ದ 10 days. So within 120 days of issue of prospectus, company has to collect the minimum subscription. If not collected within the next 10 days, all application money should be refunded to the applicants. When actual applications or actual subscription is less than minimum subscription, such situation is that under subscription. Under subscription ಆದರೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಫಸ್ಟ್ ಸಿಚುಯೇಷನ್. Second situation, equal subscription. What is equal subscription is said when actual subscription or actual applications is equal to the minimum subscription. So previous example ತಗೊಳ್ಳೋಣ. 1 lakh ನಾವು ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಅಪ್ಲಿಕೇಶನ್ ಕರೆದಿದ್ವಿ, ಮಿನಿಮಮ್ ಸಬ್ಸ್ಕ್ರಿಪ್ಷನು 95,000, ನಮಗೀಗ ಆ್ಯಕ್ಚುಯಲ್ ಅಪ್ಲಿಕೇಶನ್ ಬಂದಿರೋದು ಕೂಡ 95,000 ಇದೆ. ವೆನ್ ಆ್ಯಕ್ಚುಯಲ್ ಸಬ್ಸ್ಕ್ರಿಪ್ಷನ್ ಈಸ್ ಈಕ್ವಲ್ ಟು ಮಿನಿಮಮ್ ಸಬ್ಸ್ಕ್ರಿಪ್ಷನ್, ಸೊ ಸಚ್ ಸಬ್ಸ್ಕ್ರಿಪ್ಷನ್ ಈಸ್ ಕಾಲ್ಡ್ ಈಕ್ವಲ್ ಸಬ್ಸ್ಕ್ರಿಪ್ಷನ್. ವೆನ್ ದೆರ್ ಈಸ್ ಈಕ್ವಲ್ ಸಬ್ಸ್ಕ್ರಿಪ್ಷನ್, ದ ಅಲಾಟ್ಮೆಂಟ್ ಪ್ರೋಸೆಸ್ ಈಸ್ ಸಿಂಪಲ್ ಬಿಕಾಸ್ applications received equal to the requirement. So easily allot shares to the all applicants. No problem will arises for the
ಅಲಾಟ್ಮೆಂಟ್ ಕಮಿಟಿ. ಈ ಒಂದು ಅಲಾಟ್ಮೆಂಟ್ ವರ್ಕ್ನ ಈಸಿಯಾಗಿ ನಾವು ಈಗ ಮಾಡ್ಬೋದು. ಇದು ಸೆಕೆಂಡ್ ಸಿಚುಯೇಷನ್. ಥರ್ಡ್ ಸಿಚುಯೇಷನ್, ಓವರ್ ಸಬ್ಸ್ಕ್ರಿಪ್ಷನ್. When the actual subscription is more than minimum subscription. ಫಾರ್ ಎಕ್ಸಾಂಪಲ್, ನಾವು 1 ಲಕ್ಷಕ್ಕೆ ನಾವು ಅಪ್ಲಿಕೇಶನ್ ಕರೆದಿದ್ದೀವಿ, ಆದರೆ ನಮಗೆ 2 ಲಕ್ಷಕ್ಕೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ, ಅಂದರೆ ಡಬಲ್ ಅಪ್ಲಿಕೇಶನ್ಸ್ ಬಂದಿದೆ. ಆ ಸಿಚುಯೇಷನ್ಸನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ದ ಅಪ್ಲಿಕೇಶನ್ಸ್ ರಿಸೀವ್ಡ್ more than the required, so all the applicants will not receive shares. Some applications have to be returned or rejected. ಈಗ ಎಲ್ಲರಿಗೂ ನಾವು ಶೇರ್ಸನ್ನು ಕೊಡೋದಕ್ಕೆ ಬರೋದಿಲ್ಲ. ಸೊ ಯಾಕೆ ಅಂತಂದರೆ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ, ನಮಗೆ ಆ್ಯಕ್ಚುಲಿ ಬೇಕಾಗಿರೋದಕ್ಕಿಂತ ಜಾಸ್ತಿ ನಮಗೆ ಅಪ್ಲಿಕೇಶನ್ ಬಂದಿದೆ. ಸೊ ಇಂಥ ಸಂದರ್ಭ ಬಂದಾಗ ನಾವು ಕೆಲವರಿಗೆ ಶೇರ್ಸನ್ನು ಅಲಾಟ್ ಮಾಡಬೇಕಾಗುತ್ತೆ, ಇನ್ನು ಕೆಲವು ಜನಕ್ಕೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ವೆನ್ ದೇರ್ ಈಸ್ ಎ ಓವರ್ ಸಬ್ಸ್ಕ್ರಿಪ್ಷನ್, ಹಾಗಾದರೆ ಯಾರಿಗೆ ಶೇರ್ಸ್ ಅಲಾಟ್ಮೆಂಟ್ ಮಾಡಬೇಕು, ಯಾರಿಗೆ ಅಲಾಟ್ಮೆಂಟ್ ಮಾಡಬಾರ್ದು ಅನ್ನೋದಕ್ಕೆ ಕೆಲವೊಂದು ಮೆಥಡ್ಸನ್ನು ನಾವು ಫಾಲೋ ಮಾಡ್ತೀವಿ. ಫಾಲೋಯಿಂಗ್ ಮೆಥಡ್ಸ್ ಆರ್ ಫಾಲೋಡ್. ಫಸ್ಟ್ ಮೆಥಡ್, ರಿಜೆಕ್ಟಿಂಗ್ ದ ಅಪ್ಲಿಕೇಶನ್ಸ್ ಆಫ್ ಸ್ಪೆಕ್ಯುಲೇಟರ್ಸ್. ಒಂದು ವೇಳೆ ಯಾರು ದಲ್ಲಾಳಿಗಳು ಯಾರಾದರೂ ಅಪ್ಲಿಕೇಶನ್ಸ್ ಹಾಕಿದರೆ ಅಂತಹ ದಲ್ಲಾಳಿಗಳ ಅಪ್ಲಿಕೇಶನ್ಸನ್ನು ರಿಜೆಕ್ಟ್ ಮಾಡಿ ಯಾರು ಜಿನೈನ್ ಆಗಿರುವಂತಹ ಇನ್ವೆಸ್ಟರ್ಸ್ ಇದ್ದಾರೆ ಅವರಿಗೆ ನಾವು ಶೇರ್ಸ್ ಅಥವಾ ಡಿಬೆಂಚರ್ಸ್ನ ಅಲಾಟ್ಮೆಂಟ್ ಮಾಡ್ಬೋದು. ಇದು ಒಂದು ಮೆಥಡ್ ಫಾಲೋ ಮಾಡ್ಬೋದು. ಸೆಕೆಂಡ್ ಮೆಥಡು, ರಿಜೆಕ್ಟ್ ದ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ ಶುಡ್ ಬಿ ಕಂಪ್ಲೀಟ್. ಅಪ್ಲಿಕೆಂಟ್ಸ್ ಹ್ಯಾವ್ ಟು ಬಿ ಫರ್ನಿಶ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ ದ ಅಪ್ಲಿಕೇಶನ್. ಒಂದು ವೇಳೆ ಯಾರು ಅಸಪೂರ್ಣವಾದಂತಹ ಒಂದು ಇನ್ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಅಂಥವ್ರ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ಬೋದು. ಈ ಥರ ಕೂಡ ಮೆಥಡ್ ನಾವು ಫಾಲೋ ಮಾಡ್ಬೋದು. ಥರ್ಡ್ ಒನ್ನು, ಪ್ರೋರೇಟಾ ಬೇಸಿಸ್ನು ಕೂಡ ಫಾಲೋ ಮಾಡ್ಬೋದು. ದ ರೇಷೋ ಡ್ರಾನ್ ಬಿಟ್ವೀನ್ ದ ಅಪ್ಲಿಕೇಶನ್ಸ್ ರಿಸೀವ್ಡ್ ಆ್ಯಂಡ್ ಶೇರ್ಸ್ ಟು ಬಿ ಇಶ್ಯೂಡ್ ಟು ದ ಪಬ್ಲಿಕ್. ಅಲಾಟ್ಮೆಂಟ್ ಕಮಿಟಿ ವಿಲ್ ಡ್ರಾ ಎ ರೇಷೋ. ಯಾವುದಕ್ಕೆ? ಎಷ್ಟು ಅಪ್ಲಿಕೇಶನ್ ಬಂದಿದೆ, ನಮ್ಮ ಹತ್ರ ಎಷ್ಟು ಶೇರ್ ಇದೆ. ಫಾರ್ ಎಕ್ಸಾಂಪಲ್, ನಾವು 1 ಲಕ್ಷಕ್ಕೆ ಶೇರ್ಸ್ನ ಕರೆದಿದ್ದೀವಿ, ಆದರೆ 2 ಲಕ್ಷಕ್ಕೆ ನಮಗೆ ಅಪ್ಲಿಕೇಶನ್ ಬಂದಿದೆ ಅಂದರೆ ಆಗ 1:2 ಆಗುತ್ತೆ. ಆಗ ನಾವು ಯಾರು 2 ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ನಾವು 1 ಶೇರನ್ನು ನಾವು ಅಲಾಟ್ಮೆಂಟ್ ಮಾಡ್ಬೋದು. ಅಂದರೆ 1:2 ಪ್ರಕಾರ ನಾವು ರೇಷೋ ಪ್ರಕಾರ ನಾವು ಅಲಾಟ್ಮೆಂಟ್ ಮಾಡ್ಬೋದು. ಈ ಥರ ಮೆಥಡ್ ಫಾಲೋ ಮಾಡಿದರೆ ದಟ್ ಈಸ್ ಪ್ರೋರೇಟಾ ಬೇಸಿಸ್. ಆ್ಯಂಡ್ ಫೋರ್ತ್ ಒನ್, ಬಿಗಿನಿಂಗ್ ವಿತ್ ದ ಸ್ಮಾಲೆಸ್ಟ್ ಆರ್ ಲೋಯೆಸ್ಟ್. ಅಂದರೆ ಯಾರು ಸ್ಮಾಲೆಸ್ಟ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅಂದರೆ ಯಾರು ಕಡಿಮೆ ನಂಬರ್ ಆಫ್ ಶೇರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಲಾರ್ಜೆಸ್ಟ್, ಅಂದರೆ ಯಾರು ಹೆಚ್ಚು ಅಪ್ಲಿಕೇಶನ್ ಹಾಕಿದ್ದಾರೆ ಆ ಥರ ಬೇಕಾದರೂ ನಾವು ಅಲಾಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ವೇಳೆ ಕಂಪ್ನಿಗೆ ನಂಬರ್ ಆಫ್ ಶೇರ್ ಹೋಲ್ಡರ್ಸು ಜಾಸ್ತಿ ಇರಬೇಕು ಅಂದರೆ ಈ ಥರ ಮೆಥಡ್ ಫಾಲೋ ಮಾಡ್ತಾರೆ. ಇನ್ ಕೇಸ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಅಂದರೆ ಯಾರು ಜಾಸ್ತಿ ಅಪ್ಲಿಕೇಶನ್ ಹಾಕಿದ್ದಾರೆ, ಅಂದರೆ ಯಾರಿಗೆ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಬೇಕು ಅಂತ ಕೇಳಿದರೆ ಅವರಿಗೆ ಫಸ್ಟ್ ಕೊಡೋದು. ಸೊ ಯಾರಿಗೆ ಕಡಿಮೆ ನಂಬರ್ ಆಫ್ ಶೇರ್ ಬೇಕು ಅಂತ ಕೇಳಿದರೆ ಅವರಿಗೆ ಲಾಸ್ಟ್ಗೆ ಶೇರ್ಸ್ನ ಅಲಾಟ್ಮೆಂಟ್ ಮಾಡ್ಬೋದು. ಈ ಥರ ಕೂಡ ಮಾಡ್ಬೋದು. ಕಂಪ್ನಿಗಳಿಗೆ ಯಾರಿಗೆ ನಂಬರ್ ಆಫ್ ಶೇರ್ ಹೋಲ್ಡರ್ಸು ಕಡಿಮೆ ಇರಬೇಕು ಅಂತ ಬಯಸ್ತಾರೆ ಅಂಥವರು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಫಿಫ್ತ್ ಒನ್ನು, ಲಾಟ್ರಿ ಮೆಥಡ್. ದ ಅಲಾಟ್ಮೆಂಟ್ ಕಮಿಟಿ ಡ್ರಾಸ್ ಎ ಲಾಟ್ರಿ ಬೈ ಪೂಲಿಂಗ್ ಆಲ್ ದ ಅಪ್ಲಿಕೇಶನ್ಸ್. ಒಂದು ಬಾಕ್ಸ್ಗೆ ಅಥವಾ ಏನಾದರೂ ಅರೇಂಜ್ಮೆಂಟ್ ಮಾಡಿ ಲಾಟ್ರಿ ತೆಗೆದು ಯಾರಿಗೆ ಲಾಟ್ರಿ ಬರುತ್ತೆ ಅವರಿಗೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡ್ಬೋದು. ಲೈಕ್ ದಿಸ್, ಈ ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಫಾಲೋ ಮಾಡಿ ಆಗೇನು ಮಾಡ್ತಾರೆ, ನಂಬರ್ ಆಫ್ ಅಪ್ಲಿಕೇಶನ್ಸನ್ನು ಕಡಿಮೆ ಮಾಡ್ಕೊಳ್ತಾರೆ. ಕಡಿಮೆ ಮಾಡಿ ಆ್ಯಕ್ಚುಲಿ ನಮ್ಮ ಹತ್ರ ಎಷ್ಟು ಅಪ್ಲಿಕೇಶನ್ಸ್ಗೆ ನಾವು ಅಲಾಟ್ಮೆಂಟ್ ಮಾಡ್ಬೋದು ಶೇರ್ಸನ್ನು, ಅಷ್ಟು ಶೇರ್ಸನ್ನು ಅಲಾಟ್ಮೆಂಟ್ ಮಾಡ್ಬೋದು. ಲೈಕ್ ದಿಸ್ 3 ಸಿಚುಯೇಷನ್ಸ್ ಮೇ ಬಿ ಅರೈಸಸ್. ಈ 3 ಸಿಚುಯೇಷನ್ ಅರೈಸ್ ಆದಾಗ ಅಲಾಟ್ಮೆಂಟ್ ಕಮಿಟಿ ಏನಿದೆಯಲ್ವ, ಆ ಅಲಾಟ್ಮೆಂಟ್ ಕಮಿಟಿ ಈ ಎಲ್ಲ ವರ್ಕೌಟನ್ನು ಮಾಡಿ ಶೇರ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕೆಲಸವನ್ನು
ಮಾಡ್ತಾರೆ. ಸೊ ದಿಸ್ ಈಸ್ ದ ಅಲಾಟ್ಮೆಂಟ್ ವರ್ಕ್ ಡನ್ ಬೈ ಅಲಾಟ್ಮೆಂಟ್ ಕಮಿಟಿ. Next, come to the procedure of allotment. So how company will going to allot the shares to the applicants or debentures to the applicants. First step in the procedure of allotment, they have to be pass board of directors resolution. So this is very very important. Without board of directors resolution, shares cannot be allowed to the public. Secretary will call the board of directors meeting and approve the decision taken by allotment committee and pass a resolution. The secretary has to send letters of allotment to the applicants. ಇಲ್ಲಿ ಅಲಾಟ್ಮೆಂಟ್ ಕಮಿಟಿ ಏನು ಅಲಾಟ್ಮೆಂಟ್ ವರ್ಕನ್ನು ಮಾಡಿರುತ್ತೆ, ಆ ಅಲಾಟ್ಮೆಂಟ್ ವರ್ಕನ್ನು ಅಪ್ರೂವ್ ಮಾಡೋದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗನ್ನು ಸೆಕ್ರೆಟರಿ ಕರೀತಾನೆ. ಆ ಮೀಟಿಂಗಲ್ಲಿ ರೆಸಲ್ಯೂಷನ್ ಪಾಸ್ ಆಗುತ್ತೆ. ಆ ರೆಸಲ್ಯೂಷನ್ ಪಾಸ್ ಆದಮೇಲೆ ಸೆಕ್ರೆಟ್ರಿ ಏನಿದ್ದಾನೆ ಅವನು ಯಾವ ಅಪ್ಲಿಕೆಂಟ್ಗೆ ಶೇರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅವರಿಗೆ ಅಲಾಟ್ಮೆಂಟ್ ಲೆಟರ್ಸನ್ನು ಕಳಿಸ್ಬೇಕಾಗತ್ತೆ. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಈಸ್ letters of allotment. Allotment letters prepare and sent through the registered post to their addresses. Secretary is responsible to send the allotment letters through registered post to the registered address of the applicants. This is second step. And third step is letters of regret. Letters of regret. When company has to return some application, when company rejects some application, the regret letter sent to them. ಇಲ್ಲಿ ಕ್ಷಮಿಸಿ ಅಂತ ಲೆಟ್ರನ್ನು ಕಳಿಸ್ಬೇಕಾಗತ್ತೆ. ಯಾಕಂದರೆ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದ್ದಾಗ ಎಲ್ಲರಿಗೂ ಶೇರ್ಸನ್ನು ಕೊಡೋಕ್ಕಾಗೋದಿಲ್ಲ. ಆಗ ಯಾರ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿರುತ್ತೆ ಅವರಿಗೆ ಸಾರಿಯನ್ನು ಕೇಳಿ ರಿಗ್ರೆಟ್ ಲೆಟರನ್ನು ಕಳಿಸ್ಕೊಡ್ಬೇಕಾಗತ್ತೆ. ದಿಸ್ ಈಸ್ ದ third step in the procedure of allotment. Come to the fourth step, prepare a members register. A register of members is prepared in the name of allottees. ಯಾರಿಗೆ ಶೇರ್ಸ್ ಅಲಾಟ್ ಆಗಿರುತ್ತೆ, ಎಷ್ಟು ಶೇರ್ಸ್ ಅಲಾಟ್ ಆಗಿರುತ್ತೆ, ಅವರ ಹೆಸರು ಮತ್ತು ಅವ್ರಿಗೆ ಎಷ್ಟು ಶೇರ್ ಅಲಾಟ್ ಆಗಿದೆ ಆ ಡೀಟೇಲ್ಸನ್ನು ಮೆಂಬರ್ಸ್ ರಿಜಿಸ್ಟರಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ದಿಸ್ ಈಸ್ ದ ಫೋರ್ತ್ ಸ್ಟೆಪ್ ಇನ್ ದ ಪ್ರೊಸೀಜರ್ ಆಫ್ ಅಲಾಟ್ಮೆಂಟ್. ಆ್ಯಂಡ್ ಲಾಸ್ಟ್ ಸ್ಟೆಪ್ ಈಸ್ ಫಿಫ್ತ್ ಸ್ಟೆಪ್, ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್. ಫೈನಲಿ ದ ಶೇರ್ ಸರ್ಟಿಫಿಕೇಟ್ಸ್ ಆರ್ ಅಲಾಟೆಡ್ ಟು ದ every registered members. The share certificate has to be issued and share certificate has to be sent to the registered office of registered address of the applicants. So these are the steps involved in the procedure of allotment. Friends, today we will discuss the two topics. One is allotment work and allotment procedure. Thank you for watching. ಸ್ನೇಹಿತರೆ, ನಿಮಗೆ